ಹೇಳಿ ಸರ್. ಎಲ್ರಿ ಡೈರೆಕ್ಟ್ರೆ, ಏನಾಯ್ತು ಕತೆ? 3 ದಿನ ಟೈಮ್ ಕೊಟ್ಬಿಡಿ ಸರ್, ಮುಗಿಸ್ಬಿಡ್ತೀನಿ. ಹೌದಾ, ಬೇಗ ಬರ್ಕೊಡ್ರಿ ಡೈರೆಕ್ಟ್ರೆ. ಆಯಿತು ಸರ್, ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಒಯ್ಯ ಬರೀ ತಲೆ ತಿನ್ನಕ್ಕೆ ಕೊಡ್ತಾನಲ್ಲಪ್ಪ, ಇದು ಬೇರೆ ಸಿನಿಮಾ ಭಯ ಬಿಡಿಸ್ಬಿಡ್ತು. ಫಸ್ಟು ಫ್ರೆಶ್ ಅಪ್ ಆಗ್ಬಿಡಮ್ಮ, ಆಮೇಲೆ ಕತೆ ಬರೆದು ಬಿಸಾಕ್ಬಿಡಮ್ಮ. ಶುರು ಮಾಡಮ್ಮ. ಕತೆಗೆ ಪಕ್ಕ ಆಸ್ಕರ್ ಬರಲೇಬೇಕು. ಹೀರೋ ಹೀರೋಯಿನ್ ಇದೀವ, ತಲೆ ಎಳಿನೇ ಬರ್ತೀವಲ್ಲ. ನಮ್ಮ ಅಚ್ಚನ್ ಮಾಡಿದ್ರೆ ಹೆಂಗಿರ್ತದೆ? ಎತ್ತನೋ ಎತ್ತಲ್ವ, ಏನು ಕತೆ? ಎತ್ತೋ ಏನೋ ಮಚ್ಚ ಇಷ್ಟೊತ್ತಲ್ಲಿ ಪ್ರೊಡ್ಯೂಸರು ಸ್ಟೋರಿ ಮಾಡು ಅಂತ ಹೇಳಿದ್ರು, ಅದಕ್ಕೆ ನಾನು ಆರೋ ಫಿಲಮ್ ಮಾಡಮ್ಮ ಅಂತಿದ್ದೆ. ಯಾವುದು ಐಡಿಯಾ ಸಿಕ್ತಿಲ್ಲ. ಐಡಿಯಾ ಇದ್ರೆ ಹೇಳ. 4-5 ದೆವ್ವ ಪಿಕ್ಚರ್ ನೋಡೋ ಮಚ್ಚ, ಬರುತ್ತೆ. ಆಗಲೇ 3-4 ನೋಡಿದೆ ಕಣ, ಯಾವುದೂ ಐಡಿಯಾ ಸಿಗ್ತಾನೆ ಇಲ್ಲ. ಹಾಗಾದ್ರೆ ಸೀದಾ ಮಸಾಕೊಂಡೋಗು, ಮುಚ್ಕ ಫೋನ್ ಇಡಲಿ. ಲೇ ಮಗ, ಇವನು ಹೇಳಿದ್ರು ಸರಿ ಅನ್ಸುತ್ತಲ್ಲ. ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊಂಟ್ಬಿಡುವ. ಅರೆ, ನಮ್ಮಂಥವ್ರು ಭಯ ಆಗ್ಬಿಡ್ದಂತ ಯಾರೋ ಲೈಟ್ ಬೇರೆ ಹಾಕವ್ರೆ. ಮಸಾನ್ ಕಳೆದು ಒಳ್ಳೆಯವ್ರು ಇರ್ತಾರೆ ಕಣ. ದೆವ್ವವಿಲ್ಲ, ಪಿಚಾತಿ ಇಲ್ಲ, ಇದ್ದರೂ ಭಯವಿಲ್ಲ, ಅಂಜಿಕೆಯೇ ಅರುಣಾಚಾರ್ಯ. ಪ್ರದೀಪ್ ಬೇರೆ ಮಸಾಣಕ್ಕೆ ಹೋಗು ಅಂದ. ಅದು ಬೆಳಗ್ಗೆನಾ ರಾತ್ರಿನಾ ಅಂತ ಗೊತ್ತಾಗ್ದೇ ಕಂಪ್ಯೂಸ್ ಮಾಡಿಕೊಂಡು ನೈಟ್ ಬಂದ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಬರೋದು ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಮೀಟ್ರಿದ್ದವನಿದ್ದು ಯಾವ ಮ್ಯಾಟ್ರು? ಎದಲ್ಲಿ ಕಲ್ಲಿದ್ದವನಿಗೆ ಇವೆಲ್ಲ ಅಂಟಲ್ಲ. ಸಲಾಮ್ ರಾಕಿ ಬಾಯ್. ಏನೋ ಸೌಂಡ್ ಐತಲ್ಲ ಅಲ್ಲಿ. ಮಸಾಣದಲ್ಲಿ ಇವೆಲ್ಲ ಕಾಮನು. ಫಸ್ಟು ನಾವು ಕತೆ ಸ್ಟಾರ್ಟ್ ಮಾಡಮ್ಮ. ಒಂದು ಊರಲ್ಲಿ ಪಾಳು ಮನೆ ಇತ್ತು. ಇದು ನಮ್ಮ ಕಾಶಿನಾಥ್ ಫಿಲಮ್ಮು ಉಷ್ಮಿಲಮ್ಮ. ಬೇಡ ಬೇಡ ಬೇಡ, ನೀವು ಬರೀದು. ಒಂದು ಕಾಡಲ್ಲಿ 5 ಜನ ಟ್ರೆಕ್ಕಿಂಗ್ ಅಂತ ಹೋಗ್ತಿದ್ರು. ಇದು 6 - 5 = 2 ಅಲ್ವಾ? ಬೇಡ ಬೇಡ, ಇದನ್ನು. ನಮ್ಮ ಸ್ಟೋರಿ ತುಂಬ ಡಿಫ್ರೆಂಟು. ಒಂದು ಮಸಾಣದಲ್ಲಿ ಒಬ್ಬ ಕೂತಿರ್ತಾನೆ. ಅವನು ಕೂತಿದ್ದಾಗ ಬೆನ್ನಿಂದೆ ಒಂದು ದೆವ್ವದ ಕೈ ಬರ್ತಾ ಇರ್ತದೆ. ಯಾರಯ್ಯ ನೀನು? ನಾನಾ ಸ್ವಾಮಿ, ಈ ಸ್ಮಶಾನ ಕಾಯವನು. ಅಯ್ಯೋ, ಮಾತಾಡ್ಕಂತಾನೆ ಬಂದು ಮುಟ್ಟಬೇಕು. ಎಷ್ಟು ಭಯ ಆಯಿತು ಗೊತ್ತಯ್ಯ. ಈ ಜಾಗಕ್ಕೆ ಬರೀ ಸತ್ತೋರು ಮಾತ್ರ ಬರ್ತಾರೆ. ಆದರೆ ಈ ರಾತ್ರಿಯಲ್ಲಿ ನೀನೇನಕ್ಕೆ ಬಂದೆ ಅಂತ ನೋಡೋಕ್ಕೆ ಬಂದೆ ಕಣಪ್ಪ. ಹೌದಾ? ಬರೆಯ ಜೊತೆ ಯಾರೂ ಇಲ್ಲ. ಭಯ ಆಯ್ತು ನನಗೆ. ನಾನೊಬ್ಬ ಡೈರೆಕ್ಟ್ರು. ಆರೋರ ಕತೆ ಬರೆಯೋಣ ಅಂತ ಇಲ್ಲಿ ಬಂದೆ, ಐಡಿಯಾ ಸಿಗುತ್ತೆ ಅಂತ. ಒಂದು ಕುಟುಂಬದ ಬಗ್ಗೆನೋ ಅಥವಾ ಒಬ್ಬ ಮನುಷ್ಯನ ಜೀವನದ ಬಗ್ಗೆನೋ ಕತೆ ಮಾಡಿದ್ರೆ ನೋಡೋರು ಇರ್ತಾರೆ. ಯಾವುದೇ ಅದು ದೆವ್ವದ ಸಿನಿಮಾ ಯಾರಯ್ಯ ನೋಡ್ತಾರೆ ಈಗಿನ ಕಾಲದಲ್ಲಿ? ಗೊತ್ತಾಗಲ್ಲ, ಸುಮ್ಮನೆರಯ್ಯ. ಅದು ಸರಿ, ಇಲ್ಲಿ ಏನಾದರೂ ಶಬ್ದ ಆಗೋದು, ಇಲ್ಲಿ ಸ್ವಲ್ಪ ಸುತ್ತಮುತ್ತ ಓಡಾಡೋದು, ಯಾವ್ದಾದ್ರು ಸಿಚುವೇಶನ್ ಇದ್ರೆ ಹೇಳಿ, ಕತೆ ಬರ್ಕತ್ತೀನಿ. ನನಗೆ ಈ ದೆವ್ವದ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಒಂದು ಕತೆ ಇದೆ. ನಾನು ಹೇಳ್ತೀನಿ, ನೀ ಕೇಳ್ತೀಯಾ? ಈ ಥರ ಸಿನಿಮಾನ ಯಾರು ನೋಡ್ತಾರಯ್ಯ? ಒಂದು ಆರರ್ ಫಿಲಮ್ಗೆ ಒಂದು ಐಟಮ್ ಸಾಂಗು, ಒಂದು ರೊಮ್ಯಾಂಟಿಕ್ ಸಾಂಗು,
ಅದ್ರ ಜೊತೆಗೆ ಮಸಾಲ ಹಾಕ್ಬಿಟ್ಟು ರುಬ್ಬಿದ್ರೆ ಸಿನಿಮಾ ಸೂಪರ್ ಹಿಟ್ಟು. ಆದರೂ ಪರವಾಗಿಲ್ಲ, ಸ್ವಲ್ಪ ಕೇಳೋಣ ಹೇಳಯ್ಯ. ಆ ಕತೆ ಏನು ಗೊತ್ತಾ? ಒಂದೂರಿನಲ್ಲಿ ಶಿವಯ್ಯ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಮಹೇಶ ಹಾಗೂ ದಿವ್ಯ ಎಂಬ ಇಬ್ಬರು ಮಕ್ಕಳಿರ್ತಾರೆ. ಪಾರ್ವತಮ್ಮಂಗೆ ಮಹದೇವ ಅಂದರೆ ಪಂಚಪ್ರಾಣ, ಹಾಗೆ ಮಹೇಶನಿಗೆ ತನ್ನ ತಾಯಿ ಪಾರ್ವತಮ್ಮ ಅಂದರೆ ಪಂಚಪ್ರಾಣ. ಹೀಗೆ ಒಂದು ದಿನ ಮಾದೇಶ್ವರನ ಬೆಟ್ಟದಲ್ಲಿ ದರ್ಶನ ಮಾಡುವಾಗ ತಾಯಿ ಹೃದಯಾಘಾತದಿಂದ ತೀರಿ ಹೋಗ್ತಾಳೆ. ಇದನ್ನು ಕಂಡ ಮಹೇಶನಿಗೆ ಮಹದೇವನ ಸನ್ನಿಧಿಯಲ್ಲೇ ಈ ರೀತಿ ಆಯ್ತಲ್ಲ ಅಂತ ತುಂಬ ಬೇಜಾರಾಗಿ ಆ ದೇವರ ಮೇಲೆ ಕೋಪ ಮತ್ತು ಅಸೂಯೆ ಹುಟ್ಕೊಳ್ಳುತ್ತೆ. ದೇವರೇ, ಇವತ್ತಿಗೆ ನನ್ನ ಹೆಂಡತಿ ಸತ್ತು 5 ವರ್ಷ ಆಯಿತು. ನಾನು ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳನ್ನ ನೀನು ಮಡಿಲಿಗೆ ಹಾಕ್ತಾಯಿದ್ದೀನಿ. ಅವನು ಕಾಪಾಡೋ ಜವಾಬ್ದಾರಿ ನಿಂದು ಕಣಪ್ಪ. ದೇವರೇ, ನಮ್ಮ ಅಪ್ಪನ ಆಸೆ, ಅಮ್ಮನ ಆಸೆ, ನನ್ನ ಆಸೆ, ನಮ್ಮಣ್ಣ ಡಾಕ್ಟರ್ ಆಗೋಂಗೆ ಮಾಡಪ್ಪ. ನಮ್ಮ ಫ್ಯಾಮಿಲಿ ಯಾವಾಗಲೂ ಇದೇ ಥರ ಖುಷಿಯಾಗಿರೋಂಗೆ ಮಾಡಪ್ಪ. ಅಪ್ಪ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಯ್ತಮ್ಮ, ಹೋಗಿದ್ ಬಾ, ನಾ ಇಲ್ಲೇ ಇರ್ತೀನಿ. ಹೇಳೋ ಮಗ. ಮಹೇಶ, ಯಾಕೋ ಇಲ್ಲಿ ಕೂತಿದ್ಯಾ? ಪುಟ್ಟಿಯಲ್ಲಪ್ಪ. ಬರ್ತಾ ಇದ್ದಾಳಪ್ಪ. ಅಣ್ಣ, ಮಗಳೇ, ಅಣ್ಣನ ಪ್ರಸಾದ ಕೊಡಮ್ಮ. ಅಣ್ಣ, ನನಗೆ ಯಾವ ಪ್ರಸಾದನೂ ಬೇಡ, ನಡೀರಿ ಮನೆಗೆ. ಅಣ್ಣ ಒಂದು ಅರ್ಧ ಗಂಟೆ ಕೂತಿದ್ದೋಗೋಣ. ಸರಿ ಆಯ್ತು, ಕೂತಿದ್ದೆ, ಹೋಗೋಣ. ಅಣ್ಣ, ಅಪ್ಪ ದೇವ್ರ ಹತ್ರ ಏನು ಬೇಡ್ಕೊಂಡಿರ್ಬೋದು? ಇನ್ನೇನು ಬೇಡ್ಕೊಂಡಿರುತ್ತೆ? ನನ್ನ ಮಕ್ಳಿಗೆ ಒಳ್ಳೇದು ಮಾಡಪ್ಪ, ನನ್ನ ಮಗನ ಡಾಕ್ಟ್ರು ಮಾಡಪ್ಪ ಅಂತ ಬೇಡ್ಕೊಂಡಿರುತ್ತೆ. ನಾನು ಎಕ್ಸಾಮಲ್ಲಿ ಓದಿ ಬರೆದ್ರೇ ಪಾಸಾಗೋದು, ನಿನ್ನ ದೇವರಿಂದಲ್ಲ. ನಿಮ್ಮ ದೇವ್ರು ಬಂದೇನು ನನ್ನ ಡಾಕ್ಟ್ರು ಮಾಡ್ಬಿಡ್ತಾನ? ನಡೀರಿ ಎದ್ದೋಗೋಣ. ಬೆಳಗ್ಗೆಯಿಂದ ಭಿಕ್ಷೆ ಬಿಡ್ತಾರವ್ರೆ, ಇನ್ನೂ ಉದ್ಧಾರ ಆಗಲಿಲ್ಲ. ನಮ್ಮ ಅಪ್ಪ ಬೇರೆ. ಅಪ್ಪ ಬಾ, ಎದ್ದೋಗೋಣ. ಯಾವಾಗ ಬರುತ್ತೋ ಬುದ್ಧಿ. ನಾನು ಸತ್ಮೇಲೆ ಬರ್ಬೋದೇನೋ ಬುದ್ಧಿ ಇವನಿಗೆ. ಅಣ್ಣ ಇಲ್ಲಿ ನೋಡು. ಏಯ್, ಫೋನ್ ಕೊಡಲ್ಲ ಏನಂತ? ನೀನೇನು ಮಾಡ್ತಿದ್ಯಾ? ನಾನು ಫೋನ್ ನೋಡ್ತಾ ಕೊಡೋ ಅಣ್ಣ ಫೋನ್ನ. ಕೊಡೋ, ಇಲ್ಲ. ಪ್ಲೀಸ್ ಕಣೋ ಅಣ್ಣ, ಪ್ಲೀಸ್ ಕೊಡೋ. ಪಪ್ಪಂಗೆ ಹೇಳ್ತೀನಿ ನೋಡು, ಫೋನ್ ಕೊಟ್ಟಿಲ್ಲ ಅಂದ್ರೆ. ಕೊಡೋ ಅಣ್ಣ, ಪ್ಲೀಸ್ ಪಪ್ಪ. ಹೇಳು ಪಪ್ಪನಿಗೆ. ಸಾಂಬಾರ್ ರೆಡಿ. ಯಾಕೋ ಕಿತ್ತಾಡ್ತಾ ಇದ್ದೀರಾ? ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾನೋ ರಾಸ್ಕಲ್. ಹೆಣ್ಮಗು ಸಾಂಬಾರ್ ಟೇಸ್ಟ್ ನೋಡು. ತಗೊಳಮ್ಮ, ತಗೊಳ್ಳೋ. ಚೆನ್ನಾಗಿದೆಯಾ? ಸೂಪರ್. ಥ್ಯಾಂಕ್ ಯು. ಏನಾಯ್ತು ಮಗ? ನೋವಾಗ್ತಾ ಇದೆಯೇನೋ? ಡಾಕ್ಟರ್ ಕರೀಲ? ಸರಿ ಬಾ ಮಗ, ನಿಧಾನ ಕೊಡು. ಹುಷಾರ್. ನಿಧಾನ ಬಾ ಮಗ. ಅಪ್ಪ ಇಲ್ಲ ಮಗ, ಪುಟ್ಟಿ ಇಲ್ಲ ಮಗ.
ಅಪ್ಪ ಪುಟ್ಟಿ ಇಬ್ಬರು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಮಗ. ಏನು ಹೇಳ್ತಾ ಇದೀಯಾ? ನಿಜ ಹೇಳೋ. ನಿಜ ಮಗ. 3 ದಿನದಿಂದ ನೀನು ಕೋಮದಲ್ಲಿದೆಯಾ ಮಗ. ಇವತ್ತೇ ಕಣೋ ಎಚ್ಚರ ಆಗಿರೋದು ನಿಂಗೆ. ನಿಜ ಮಗ. ಸಮಾಧಾನ ಮಾಡ್ಕೊ ಮಗ. ಸುಮ್ಮನಿರಾಯ್ತು, ಸಮಾಧಾನ ಮಾಡ್ಕೊಳ್ಳೋ. ಸುಳ್ಳು ಹೇಳ್ತಿದೀಯ ಕಣ ನೀನು. ಸುಳ್ಳು. ಆಗಿದ್ದಾಯ್ತು, ಹೋಗ್ಲಿ ಬಿಡು ಮಗ. ದೇವ್ರ ದೊಡ್ಡ, ನೀ ಆದರೂ ಉಳ್ಕೊಂಡಲ್ಲ. ದೇವ್ರ ಇದಕ್ಕೆಲ್ಲ ಕಾರಣ ನೀನ್ ದೇವ್ರೆ, ಮಾದೇವನೇ. ಲೋ ಮಗ, ನನ್ನ ಅನಾಥ ಮಾಡ್ಬಿಟ್ನಲ್ಲ ನಿನ್ನ ದೇವರು. ಇನ್ಯಾರೋ ದಿಕ್ಕು ನಮಗೆ. ಆಗ್ತಾನೆ ನಮಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬರ್ಬೇಕಾದ್ರೇನೆ ಈ ಥರ ಮಾಡಿದ್ದೇನಲ್ಲ ನಿನ್ನ ದೇವರು. ಅದು ದೇವರಲ್ಲ, ಕಲ್ಲು. ಥು. ಲೋ ಮಗ, ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳೋ. ಲೋ ಮಗ, 5 ವರ್ಷದಿಂದ ಅಮ್ಮನ್ನೂ ಕಳ್ಕೊಂಡೆ. ಈಗ ಅಪ್ಪ ತಂಗಿ ಎಲ್ಲಾರನ್ನೂ ದೂರ ಮಾಡವನೆ. ಎಲ್ಲಿದಾನ ನಿನ್ನ ದೇವರು? ಎಲ್ಲಿದಾನ? ಸಮಾಧಾನ ಮಾಡ್ಕೊ ಮಗ. ಆಯಿತು. ಲೋ ಮಗ, ಅಪ್ಪ ಬೇಕುಲೇ, ಪುಟ್ಟಿ ಬೇಕುಲೇ. ಸಮಾಧಾನ ಮಾಡ್ಕೊ ಮಗ. ಎದಳು ಮಗ, ಹೋಗೋಣ. ಎದಳು ಬಾ ಮಗ, ಹೋಗೋಣ. ಎದಳು ಮಗ, ನಿಧಾನ ನಿಧಾನ ಕೇಳೋ ಮಗ. ಬಾ ಮಗ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲಿ ಹೊಸತಾಗಿ ಹುಟ್ಟುವರ್ಗಡೆಯಲ್ಲ. ಮಂಕುತಿಮ್ಮ ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದು ಏಕೋ, ನಿನ್ನ ಒಡಲೇ ಚಿತೆ ಜಗದ ಕಂಟೆಗಳೇ ಸೌದೆ ಉರಿ, ಮಣ್ಣೆ ತರ್ಪಣ ನಿನಗೆ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಊಟ ಮಾಡ್ಕೊಂಡು ಮಸಣವು ತೇಗುತ್ತಿರಲು, ನೀನು ಹಚ್ಚಪ್ಪ, ಕೂದಲು ಬರ್ತದೆ. ಹೊಸತಾಗಿ ಹುಟ್ಟುವರ್ಗಡೆಯಲ್ಲ. ಮಗ ಮತ್ತೆ ಬಂದಲ್ಲಪ್ಪ ಇವನು.
ಮಗ 100 ರೂಪಾಯಿ ಕೊಡೋ. ಏನು ಇಷ್ಟೊಂದು ಸ್ಮೆಲ್ ಹೊಡಿತಾ ಏ, ಇದ್ದಾವೆ? ಕೊಡೋ, ಏಯ್. ಹೋಗಲು ಕೆಲಸ ಟೈಮಲ್ಲಿ ಯಾಕೆ ತೊಂದರೆ ಕೊಡ್ತೀಯಾ? ಹೋಗಲಿ, Please ಒಳ್ಳೆ ಆಯ್ತಲ್ಲ. ಕೊಡೋ. ಮಗ 100 ರೂಪಾಯಿ ಕೊಡೋ ಪ್ಲೀಸ್. ಮಗ ಏನು ಸುಮ್ಮನೆ ತಲೆ ತಿನ್ಬೇಡ. ಕೊಡೋ ಪ್ಲೀಸ್ ಕೊಡೋ. ಅಯ್ಯೋ ಹೌದು ಹೋಗಲು ಸುಮ್ಮನೆ ಯಾಕೋ? ಪ್ಲೀಸ್. ಏಯ್ ಏನೋ ಕೊಡೋ ಮಗ ಪ್ಲೀಸ್ ಲೋ. 100 ರೂಪಾಯಿ ಕೊಡೋ. ಅಯ್ಯೋ ಬೋಳಿ ಮಗನೇ, ಹೇಳೋದು ಅರ್ಥನೇ ಆಯ್ತಿಲ್ವಾ? ಇನ್ನೊಂದ್ಸಲಿ ಅಂಗಡಿ ತಗ ಬಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ಹೋಗ, ಏನೋ ಮಕ್ಕ ನೋಡ್ತಿದ್ದಿಲ್ಲ. 100 ರೂಪಾಯಿ ಬಾಟ್ಲು ಖಾಲಿ ಆಗೋಯ್ತು. ದಮ್ ಇದ್ರೆ ಬಾರೋ ದೇವ್ರೆ, ಬೀಳೋ ನನ್ನ ಕಣ್ಣಿಗೆ, ಗುಂಬೆತ್ತೀನಿ ನೋಡೋ ನಿಂಗೆ, ನನ್ನ ಕೈಗೆ ಸಿಕ್ಕರೆ ನನ್ನ ಕೊಂದ. ಹೊಡೆಯಕ್ಕೆ ತಪ್ಪಿಸ್ತಿಲ್ಲ ನಿನ್ ದೇವ್ರು. ಆ ದೇವ್ರಲ್ಲ ಕಲ್ಲು. ಮಗು ಪಾಪ ಇಲ್ಲಿ ಏನಾಯ್ತು ಅಂತ ಹೇಳಪ್ಪ. ದೇವ್ರ ಕಂಡ್ರೆ ಯಾಕಿಷ್ಟು ಕೋಪ? ನೀನ್ ಕೂಗ್ತಿದ್ದಲ್ಲ ಆ ದೇವ್ರು ನನ್ನ ಈ ಪರಿಸ್ಥಿತಿಗೆ ಮಾದೇವನೇ ಕಾರಣ. ಯಾಕಪ್ಪ ಏನಾಯ್ತು? ಅದು ನಾನು ನಮ್ಮಪ್ಪ ನನ್ನ ತಂಗಿ ಪ್ರೀತಿಯಿಂದ ಇರೋದನ್ನ ನೋಡೋಕ್ಕಾಗ್ದೇನೆ ನನ್ನ ಈ ಪರಿಸ್ಥಿತಿಗೆ ತಂದಿದ್ದಾನಲ್ಲ ನಿನ್ನ ದೇವರು. ನೋಡಪ್ಪ, ಈ ಕಾಲ ಬಂದಾಗ ಎಲ್ಲರೂ ಹೋಗಲೇಬೇಕು. ಅದು ಈ ಕಾಲ ನಿರ್ಣಯ. ನಿನ್ನ ಉಳಿಸಿದಾನೆ ಅಂತಂದರೆ ಮಗು ನಿನ್ನಿಂದ ಏನೋ ಒಂದು ಧರ್ಮ ಕಾರ್ಯ ಆಗಬೇಕು ಅಂತ. ಯಾವುದೂ ಇಲ್ಲ. ನನ್ನ ಈ ಪರಿಸ್ಥಿತಿ ನೋಡಿ ನಿನ್ನ ದೇವ್ರು ಖುಷಿ ಪಡ್ತಿದ್ದಾನೆ. ನಿಜ ಇರ್ಬೋದೇನೋ, ಆದರೆ ನಿಮ್ಮಪ್ಪ ಮತ್ತು ನಿನ್ನ ತಂಗಿ ಎಷ್ಟು ಸಂಕಟ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ? ಏನೋ ನಮ್ಮಪ್ಪ ತಂಗಿನ? ನೋಡಪ್ಪ, ನಿನ್ನ ಪಕ್ಕದಲ್ಲಿ ನಿನ್ನ ಅಪ್ಪ ಇದ್ದಾರೆ, ನಿನ್ನ ಎದುರುಗಡೆ ನಿನ್ನ ತಂಗಿ ಇದ್ದಾಳೆ. ಎಷ್ಟು ಗೋಳಾಡ್ತಾ ಇದ್ದಾರೆ ಗೊತ್ತಾ ಅವರು? ನಿನ್ನ ಈ ಪರಿಸ್ಥಿತಿ ನೋಡಿ, ಅವ್ರಿಗಿರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ಆತ್ಮಗಳಾಗಿ ನಿನ್ನ ಜೊತೆಲೇ ತಿರುಗಾಡ್ತಾ ಇದ್ದಾರೆ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ಸುಳ್ಳು ಹೇಳ್ತಾ ಇದೀಯಾ ನೀನು. ನಾನಾ? ಬಾಯಿಲಿ ಓ ಯಾಕಪ್ಪ ಹೀಗಿದೀಯಾ? ಯಾಕೋ ಕುಡಿದು ಹಾಳಾಗ್ತಾ ಇದೀಯಾ? ನನ್ನ ಆಸೆ ಡಾಕ್ಟರ್ ಮಾಡಬೇಕು ಅಂತ ಇದ್ನಲ್ಲ. ಏನಪ್ಪ ಈಗಲಾದ್ರೂ ಹೊಸ ಜೀವನ ಪ್ರಾರಂಭ ಮಾಡಪ್ಪ. ಮಗನೇ ಮಹೇಶ. ಅಣ್ಣ ತುಂಬ ಭಯ ಆಗ್ತಿದೆ ಅಣ್ಣ. ಅಣ್ಣ ಯಾಕೋ ಹೀಗಿದೀಯಾ? ಅಣ್ಣ ನೀನು ಬಿಟ್ಟಿರಕ್ಕಾಗ್ತಿಲ್ಲ ಅಣ್ಣ. ಪ್ಲೀಸ್ ಈ ಥರ ಇರಬೇಡ ಕಣ ಅಣ್ಣ. ಪುಟ್ಟಿ, ಈಗ ಅಪ್ಪನೂ ಇಲ್ಲ ನಾನೂ ಇಲ್ಲ, ನೀನು ಹೆಂಗಿರ್ಬೇಕು ಹೇಳು? ಮಹೇಶ, ಅಪ್ಪ ಅಪ್ಪನ ಆಸೆ ಈಡೇರಿಸು ಅಣ್ಣ, ಪ್ಲೀಸ್ ಅಣ್ಣ. ಮಹೇಶ, ನನ್ನ ಆಸೆನ ಈಡೇರಿಸ್ಕೊಡಪ್ಪ ಅಣ್ಣ ಪ್ಲೀಸ್ ಕಣೋ ಅಣ್ಣ. ಇಲ್ಲಾಂದ್ರೆ ನನ್ನ ಆತ್ಮಕ್ಕೆ ಸಾಥ್ ಸಿಗಲ್ಲ ಕಣೋ. ಅಣ್ಣ ಮಹೇಶ, ಅಣ್ಣ ಪ್ಲೀಸ್ ಕಣೋ. ಮಹೇಶ, ಅಣ್ಣ ಪ್ಲೀಸ್ ಕಣೋ. ಅವ್ರು ನನ್ನಿಂದ ಕೊರಗಬಾರ್ದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ನಾನೇನು ಮಾಡಬೇಕು? ನೀನು ಇವತ್ತಿಂದ ಹೊಸ ಜೀವನನ ಶುರು ಮಾಡು. ನಿಮ್ಮಪ್ಪ ಆಸೆ ಪಟ್ಟಿದ್ದೇನಿದೆ ಅದನ್ನು
ಈಡೇರಿಸು. ಆ ಮಾದೇವ ನಿಮ್ಮಪ್ಪ ಹಾಗೂ ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತಾನೆ. ಸರಿ, ಅವ್ರ ಆಸೆ ನಾನು ಈಡೇರಿಸ್ತೀನಿ. ಮತ್ತೆ ನಾನು ಹೊಸ ಜೀವನ ಪ್ರಾರಂಭ ಮಾಡ್ತೀನಿ. ಆ ಮಹಾದೇವ ನನ್ನ ಕುಟುಂಬಕ್ಕೆ ಶಾಂತಿ ಕೊಡ್ತಾನಾ? ಖಂಡಿತವಾಗ್ಲೂ ನೀಡ್ತಾನೆ. ಆದರೆ ಒಬ್ಬ ವ್ಯಕ್ತಿ 99 ಭಾಗ ಉಸಿರಾಡದೇ ಇದ್ರು ಇನ್ನು ಒಂದೇ ಒಂದು ಭಾಗ ಉಸಿರಾಡಿದ್ರು ಕೂಡ ಆ ಒಂದು ಭಾಗನ 100 ಭಾಗವನ್ನಾಗಿ ಮಾಡಿ ಅವನನ್ನ ಮತ್ತೆ ಉಸಿರಾಡುವಂಗೆ ಮಾಡೋದು ಒಬ್ಬ ವೈದ್ಯ ಮಾತ್ರ. ಅದನ್ನ ನೀ ಮರಿಬೇಡ. ಸರಿ, ಹೋಗು, ನಿನ್ನ ಕಾರ್ಯ ನೀ ಸಾಧಿಸು. ಆಯಿತು ಸ್ವಾಮಿ, ನಾನು ಸಾಧನೆ ಮಾಡೇ ಮಾಡ್ತೀನಿ. ನಾನು ಸಾಧನೆ ಮಾಡೇ ಮಾಡ್ತೀನಿ. ಯೋ, ಏನೇ ಇದು ಕತೆ? ಒಬ್ಬನ ಮನುಷ್ಯನ ಜೀವನದಲ್ಲೂ ಈ ಥರ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಡೆಯ. ಆಯಿತು, ನಮ್ಮ ಮಹೇಶನ ಕತೆ ಏನಾಯಿತು? ಇದು ಕಡೆಯ ಸಿನಿಮಾ ಅಂದರೆ. ಆದರೆ ಇದನ್ನೇ ಒಂಚೂರು ಕಮರ್ಷಿಯಲ್ ಆಗಿ ಮಾಡಿಬಿಟ್ಟು ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು. ನೋಡು, ಯಾವುದೇ ಮನುಷ್ಯ ಆಗಲಿ ತನ್ನ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನ ಎದುರಿಸೋವಂಥ ಧೈರ್ಯ ಅವನಲ್ಲಿರಬೇಕು. ಇದೇ ನನ್ನ ಆಸೆ. ಯೋ, ಚೆನ್ನಾಗಿರೋ ಏನೊಂಚೂರು ಬರ್ಕೊಬಿಡ್ತೀನಿ. ಅಲ್ಲ ಕಡೆಯ, ಒಬ್ಬನ ಕುಟುಂಬದ ಸಮಸ್ಯೆನೋ ಬಗೆಹರಿಸ್ತಾ ನಿಮ್ಮ ದೇವರು. ಆದರೆ ಕನ್ನಡ ಚಿತ್ರರಂಗದ ಚಿರಂಜೀವಿ ಸರ್ಜಾ, ಸಂಚಾರಿ ವಿಜಯ್ ಸರ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಧ್ಯ ವಯಸ್ಸಲ್ಲಿ ಈ ರೀತಿ ಮಾಡ್ದಲ್ಲ ನಿಮ್ಮ ದೇವರು. ಏನು ಹೇಳ್ತಾನೆ ನಿಮ್ಮ ದೇವರು ನಮ್ಮ ಜನತೆಗೆ? ಅವರೆಲ್ಲೂ ಹೋಗಿಲ್ಲ. ಅವರು ನಮ್ಮ ಜನಗಳ ನಡುವೆ ಹಾಗೂ ನಮ್ಮೆಲ್ಲ ಕಲಾವಿದರುಗಳ ನಡುವೆ ಚಿರಸ್ಮರಣೀಯವಾಗಿ ಬೆರೆತಿದ್ದಾರೆ. ಹಾಗೆ ನಮ್ಮೊಂದಿಗೆ ಇದ್ದಾರೆ. ಯೋ, ಅವ್ರು ಮತ್ತೆ ಬರ್ತಾರಾ? ಅಯ್ಯೋ ಮೂಡ, ಈಗಾಗಲೇ ಅವ್ರು ಹುಟ್ಟಿ ಅಂಬೆಗಾಲಿಡ್ತಾ ಇದ್ದಾರೆ. ಹೌದಾ? ಶುರುವಾಗಲಿ. ಸರಿ ಸರಿ. ಇನ್ನೆಲ್ಲಿ ಹೋಗ್ತಿದ್ದಾನು? ಯೋ, ನೀ ಎಲ್ಲಿ ಹೋಗ್ತಿದ್ದೀಯಾ? ನನಗಾಗಿ ತುಂಬ ಜನ ಕಾಯ್ತಾ ಇದ್ದಾರೆ. ನಾನು ಹೋಗ್ಬೇಕು. ಹಾಂ, ಸರಿ ಸರಿ, ಹೋಗು. ಈ ಸ್ಟೋರಿ ಏನು ಹೆಸರಿರ್ಬೋದು? ಹಾಂ, ಇದೆಲ್ಲ ಆಗಿರೋ ದೇವರಿಂದಾನೆ. ದೇವ್ರ ಹೆಸರು ಬರೀತೀನಿ, ಮಹಾದೇವ.